ಈ ದಿನ ನಮ್ಮ ವಿಡಿಯೋದಲ್ಲಿ ಸ್ಲೀವ್ ಡಿಸೈನ್ ಅನ್ನೋದು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಸ್ಲೀವ್ ಲೈನಿಂಗ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟಿದ್ದೀನಿ. ಸ್ಲೀವ್ ಲೈನಿಂಗ್ ಅನ್ನೋದು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡಿಕೊಂಡು ಈಗ ಬಾಟಮ್ ಸೈಡ್ ಅಲ್ಲಿ 1.5 ಇಂಚಿಗೆ ಒಂದು 3 ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಅಲ್ಲಿ ನಮಗೆ ಕಟ್ ವರ್ಕ್ ಶೇಪ್ ಅನ್ನೋದನ್ನು ನಾನು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಈ ಕಟ್ ವರ್ಕ್ ಶೇಪು ಮಾರ್ಕ್ ಆದ್ಮೇಲೆ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನೆ. ನಾನು ಇವಾಗ ಏನ್ ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ನಿಮ್ಗೆ ಈ ಸ್ಲೀವ್ ಹೇಗೆ ಕಟ್ ಮಾಡ್ಬೇಕಂತ ಆಲ್ರೆಡಿ ನಾನು ಕಟಿಂಗ್ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಈ ಸ್ಲೀವ್ ಅದೇ ರೀತಿನಲ್ಲಿ ಕಟ್ ಮಾಡ್ಕೋಬಹುದು. ಈಗ ಕೆಳಗಡೆ ಕಟ್ ವರ್ಕ್ ಕಟ್ ಆದ್ಮೇಲೆ ಈಗ ನಾನು ಬಾಡಿ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೇನೆ. ನಾನು ಅದರ ಮೇಲೆ ಈ ಕಟ್ ಮಾಡಿದಂತ ಲೈನಿಂಗ್ ಅನ್ನೋದು ಹಾಕೊಂಡು 4 ಕಡೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದೀನಿ. ಇಲ್ಲಿ ಬಾಟಮ್ ಸೈಡ್ ಅಲ್ಲಿ ಸ್ಟಿಚ್ ಹಾಕುವಾಗ ನಾನು ಸ್ಟ್ರೈಟ್ ಆಗೇನೆ ಸ್ಟಿಚ್ ಅನ್ನೋದು ಹಾಕೊಂಡಿರ್ತೀನಿ. ಯಾಕಂದ್ರೆ ಇಲ್ಲಿ ಕಟ್ ವರ್ಕ್ ಗೋಸ್ಕರ ನಾನು ಯಾವ್ದೇ ರೀತಿಯಂತ ಶೇಪ್ ಸ್ಟಿಚ್ ಹಾಕೊಂತ ಇಲ್ಲ. ಜಸ್ಟ್ ಇದು ಲೈನಿಂಗ್ ಹಾಗೆ ಬಾಡಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೇನೆ. ಈ ಸ್ಟಿಚ್ ಮಾಡ್ಕೊಳ್ಳೋ ಅಂತ ಟೈಮಲ್ಲಿ ನಮ್ಗೆ ಬಾಡಿ ಆಗ್ಲಿ ಹಾಗೆ ಲೈನಿಂಗ್ ಆಗ್ಲಿ ರಿಂಕಲ್ ಇರಬಾರ್ದು, ಫ್ಲಾಟ್ ಆಗಿರೋ ತರ ನೋಡ್ಕೊಂಡು ರೌಂಡ್ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ ಫುಲ್ ಸ್ಟಿಚ್ ಆದ್ಮೇಲೆ ತೆಗೆದು ಸೈಡ್ ಮಾಡ್ಕೊಂಡಿದ್ದೀನ. ಈಗ ಪೇಪರ್ ಕ್ಯಾನ್ವಾಸ್ ಹಾಗೆ ಲೈನಿಂಗು ನಮ್ಗೆ ಸ್ಲೀವ್ ಅಲ್ಲಿ ಬಾಟಮ್ ಸೈಡ್ ಎಷ್ಟು ಉದ್ದ ಇರುತ್ತೆ ಅಂತ ನೋಡಿ ಅಷ್ಟು ಉದ್ದ ಅನ್ನೋದು ತಗೋರಿ. ಈಗ ಅವೆರಡು ಕರೆಕ್ಟ್ ಆಗಿ ಇಟ್ಕೊಂಡು ನಾನು ಇವಾಗ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಈಗ ಅಟ್ಯಾಚಿಂಗ್ ಮಾಡೋಂತ ಟೈಮ್ ಅಲ್ಲಿ ನಮ್ಗೆ ಈ ಕಟ್ ವರ್ಕ್ ಶೇಪ್ ಅನ್ನೋದು ಹೇಗೆ ಕಟ್ ಮಾಡಿದೀವೋ ಕರೆಕ್ಟ್ ಆಗಿ ನಮ್ಗೆ ಸೇಮ್ ಅದೇ ರೀತಿ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡ್ಕೊರಿ. ಈ ಕೆಲಸ ಮಾಡುವಂತ ಟೈಮ್ ಅಲ್ಲಿ ಈ ಕೆಲಸ ಅನ್ನೋದು ತುಂಬಾ ಸ್ಲೋ ಆಗತ್ತೆ, ಆದ್ರೂ ಪರವಾಗಿಲ್ಲ. ನಮ್ಗೆ ಒಂದೇ ಲೆವೆಲ್ ಮಾರ್ಜಿನ್ ಇಟ್ಕೊಂಡು ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋರಿ. ಈ ಸ್ಟಿಚ್ ಕಂಪ್ಲೀಟ್ ಅನ್ನೋದು ಆದ್ಮೇಲೆ ಈಗ ನಮ್ಗೆ ಬಾಡಿ ಪೀಸು ಹಾಗೆ ಕೆಳಗಡೆ ಪೇಪರ್ ಕ್ಯಾನ್ವಾಸ್ ಎಲ್ಲ ಲೈನಿಂಗ್ ಲೆವೆಲ್ಗೆ ನೀಟಾಗಿ ಲೈನಿಂಗ್ ಪೀಸ್ ಹೇಗಿದೆ ಹಾಗೆ ಕಟ್ ವರ್ಕ್ ಶೇಪ್ ಅಲ್ಲಿ ಫುಲ್ಲು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಕಟ್ ಆದ್ಮೇಲೆ ಕರೆಕ್ಟ್ ಆಗಿ ಆ ಶೇಪ್ ಗಳಲ್ಲಿ ನ್ಯಾಚ್ ಅನ್ನೋದು ಹಾಕೋರಿ. ಹಾಕೊಂಡಾದ್ಮೇಲೆ ಈ ಲೈನಿಂಗ್ ಫುಲ್ಲು ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಈ ಟರ್ನಿಂಗ್ ಮಾಡ್ಕೊಂಡಂತ ಟೈಮ್ ಅಲ್ಲಿ ಆ ಶೇಪ್ ಇದೆಯಲ್ಲ ಕಟ್ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಬರಬೇಕು ನಮ್ಗೆ, ಆ ರೌಂಡ್ ಶೇಪ್ ಅನ್ನೋದು ಆ ತರ ನೋಡ್ಕೊಂಡು ಸ್ವಲ್ಪ ನಿಧಾನ ಆಗತ್ತೆ ಈ ಕೆಲಸ ಫುಲ್ಲು. ಆದ್ರೂ ಸ್ವಲ್ಪ ತಾಳ್ಮೆ ಮೇಲೆ ಈ ಕೆಲಸ ಅನ್ನೋದನ್ನು ಮಾಡ್ಕೋರಿ. ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಈಗ ಇಲ್ಲಿ ಎಜ್ ಕಿನಾರಿ ಅನ್ನೋದು ಒಂದು ಮಾಡ್ಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಮ್ಗೆ ಲೈನಿಂಗ್ ಬಂದಿದೆ ನಮ್ಮ ಮೇಲ್ಗಡೆ ಕಾಣಿಸ್ಬಾರ್ದು, ಆ ರೀತಿ ನೋಡ್ಕೊಂಡು ನಾವು ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೋರಿ. ಮತ್ತೆ ಈ ಬಾಟಮ್ ಅಲ್ಲಿ ಮಾತ್ರ ಸ್ಟಿಚ್ ಅನ್ನೋದು ಬರುತ್ತದೆ. ಈಗ ಈ ಕಿನ್ನರ್ ಸ್ಟಿಚ್ ಎಲ್ಲ ಹಾಕಾದ್ಮೇಲೆ ಈಗ ಇನ್ಸೈಡ್ ಲೈನಿಂಗ್ ಬಂದಿದ್ದನ ಒಂದು ಲೆವೆಲ್ 1 ಇಂಚ್ ಲೆವೆಲ್ ಕಟ್ ಮಾಡ್ಕೊಂಡಿದ್ದನ ಅದ್ರ ಕೆಳಗಡೆ ಪೇಪರ್ ಕ್ಯಾನ್ವಾಸ್ ಒಂದು ಅರ್ಧ ಇಂಚ್ ತೆಗೆದ್ಬಿಡಿ. ಈಗ ನಮ್ಗೆ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಫುಲ್ ರೆಡಿ ಆದ್ಮೇಲೆ ಈ ಒಂದು ಪೇಪರ್ ಕ್ಯಾನ್ವಾಸ್ ಲೈನಿಂಗ್ ಎಮ್ಮಿಂಗ್ ಅನ್ನೋದು ಮಾಡ್ಕೋಬಿಡಿ. ಓಕೆ, ಇದಕ್ಕೂ ಈಗ ಇದಾದ್ಮೇಲೆ ನಾನು ಇವಾಗ ಸ್ಲೀವ್ ರೆಡಿ ಹೇಗಿರ್ತದೋ ಹಾಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಯಾಕಂದ್ರೆ ನಮ್ಗೆ ಲೈನಿಂಗ್ ಬಂದು ರೆಡಿ ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಇರ್ತದಲ್ವಾ, ಲೈನಿಂಗ್ ಲೆವೆಲ್ಗೂ ಫುಲ್ ರೌಂಡ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡ್ಕೊಂಡು ಅಲ್ಲಿ ಸೆಂಟರ್ ನ್ಯಾಚ್ ಅನ್ನೋದು ಹಾಕೊಂಡು ಫ್ರಂಟ್ ಸೈಡ್ ಬರೋ ತರ ಇನ್ನೊಂದು ನ್ಯಾಚ್ ಅನ್ನೋದು ಹಾಕೊಂತೇನೆ. ಈಗ ಸ್ಲೀವ್ ಫುಲ್ ರೆಡಿ ಅನ್ನೋದು ಆಯ್ತಲ್ವಾ. ಈಗ ಮತ್ತೆ ಒಂದು ಪೇಪರ್ ಕ್ಯಾನ್ವಾಸ್ ಅದ್ರ ಮೇಲೆ ಒಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಇದನ್ನು ಉಲ್ಟಾ ಮಾಡ್ಬಿಟ್ಟು ಅವೆಲ್ಲ ಸೀದಕ್ ಮಾಡ್ಕೊಂಡು ಈಗ ಬಾರ್ಡರ್ ಎಲ್ಲಿ ಗಂಟೆ ಬಂದಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ನಾನು ಮಿಡ್ಲ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದೀನಿ. ಈ ಸೆಂಟರ್ ಇಂದ ಏನಿದೆಯೋ ಅದಕ್ಕನ್ನ ಈ ಕಡೆಗೆ ಒಂದು 1/4 ಇಂಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಬಾರ್ಡರ್ ಎಷ್ಟು ಉದ್ದ ಇರ್ತದೋ ಅಷ್ಟು ಉದ್ದ ಮತ್ತೆ ತಿರ್ಸ್ಕೊಂಡಿದ್ದೇನೆ. ಮತ್ತೆ ಈ ಕಡೆ ಸೆಂಟರ್ ಇಂದ 1/4 ಇಂಚ್, ಅವಾಗ ನಮ್ಗೆ ಟೋಟಲ್ ಮಿಡ್ಲ್ ಅಲ್ಲಿ ಒಂದು 1/2 ಇಂಚ್ ಇರೋ ತರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋರಿ. ಮಿಡ್ಲ್ ಅಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಬಾಟಮ್ ಸೈಡ್ ಅಲ್ಲಿ ನ್ಯಾಚ್ ಹಾಕೊಂಡು ಇದನ್ನು ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೋರಿ. ಈಗ ಟರ್ನಿಂಗ್ ಆದ್ಮೇಲೆ ಈಗ ಅಲ್ಲಿನೂ ಅಷ್ಟೇ ಸೇಮ್ ಎಜ್ ಕಿನಾರಿ ಒಂದು ಅನ್ನೋದು ಹಾಕೋರಿ. ಸಪೋಸ್ ನಿಮ್ಗೆ ಬಾರ್ಡರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಂದು ಮೆಜರ್ಮೆಂಟ್ ನೋಡ್ಕೊಂಡು ಅಲ್ಲಿಗೆ ಓಪನ್ ಅನ್ನೋದು ಮಾಡ್ಕೋರಿ. ಈಗ 2 ಕಡೆನೂ ಎಜ್ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯ್ತಲ್ವಾ. ಈಗ ಇದನ್ನು ಅಷ್ಟೇ ಪೇಪರ್ ಕ್ಯಾನ್ವಾಸ್ ಬಾಟಮ್ ಸೈಡ್ ಹೆಂಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಿದ್ರು ಸೇಮ್ ಅದೇ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇಲ್ಲಿ ನಾನು ಮತ್ತೆ 1.5 ಇಂಚಿಗೆ ಮಾರ್ಕ್ ಅನ್ನೋದು ಒಂದು 3 ಮಾರ್ಕ್ ಅನ್ನೋದು ಮಾಡ್ಕೊತೀನಿ.
ಈ ಮಾರ್ಕ್ ಆದ್ಮೇಲೆ 1 ಇಂಚಿ ಬಾಡಿ ಬಟ್ಟೆ ಅನ್ನೋದು ತಗೊಂಡಿದ್ದೀನಿ, ಫೋಲ್ಡ್ ಮಾಡಿಬಿಟ್ಟು 180 ಗ್ಯಾಪ್ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೊಂತ ಇದ್ದೀನಿ. ಅದು ಗಟ್ಟಿಯಾಗಿರ್ಲಿ ಅಂತ ಇನ್ನೊಂದು ಸ್ಟಿಚ್, ಟೋಟಲ್ ಇಲ್ಲಿ 2 ಸ್ಟಿಚ್ ಅನ್ನೋದು ಇರ್ತದೆ. ಈ ತರ ಸ್ಟಿಚ್ ಅನ್ನೋದು ಹಾಕೊಂಡಿದ್ದನ್ನ ಒಂದು ಮೆಜರ್ಮೆಂಟ್ ಬರೋ ಥರ ಇದನ್ನು ಕಟ್ ಮಾಡಿಕೊಂಡು ಇದನ್ನು ನಾನು ಡೋರಿ ಟರ್ನರ್ ತಗೊಂಡು ಟರ್ನಿಂಗ್ ಅನ್ನೋದು ಮಾಡ್ಕೊಂತೀನಿ. ಯಾಕಂದ್ರೆ ಇದು ಲೂಫ್ ಟೈಪ್ ಅಲ್ಲಿ ನನಗೆ ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿ ಅರ್ಧ ಇಂಚ್ ಗ್ಯಾಪ್ ಬೇಕಲ್ವ, ಅದಕ್ಕೋಸ್ಕರ. ಈಗ ಟರ್ನ್ ಆದ್ಮೇಲೆ ಇದೊಂದು 4 ಪೀಸ್ ತರ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಸ್ಲೀವ್ ತಗೊಂಡಿದ್ದಾನ ಕರೆಕ್ಟಾಗಿ ಇಲ್ಲಿ 3 ಮಾರ್ಕ್ ಮಾಡಿದ್ದೀನಲ್ವ, 1.5 ಇಂಚಿಗೆ. ಈಗ ಫಸ್ಟ್ ಸ್ಲೀವ್ ಅಟ್ಯಾಚಿಂಗ್ ಮಾಡ್ತೀವಲ್ವಾ ಶೋಲ್ಡರ್ಗೆ ಬಾಡಿಗೆ, ಅಲ್ಲಿ ಒಂದು ಲೂಫ್ ಅನ್ನೋದು ಮಾಡ್ಕೊಬಿಡ್ತೀವಿ. ಯಾಕಂದ್ರೆ ನಮ್ಗೆ ಅಲ್ಲೂ ಕರೆಕ್ಟಾಗಿ 1/2 ಇಂಚ್ ಗ್ಯಾಪ್ ಅನ್ನೋದು ಬೇಕಲ್ವಾ, ಆ ಕಾರಣದಿಂದ. ಮತ್ತೆ ಈಗ 3 ಮಾರ್ಕ್ ಮಾಡಿದಲ್ವಾ, ಅಲ್ಲಿ ಒಂದು ರಫ್. ಈ 2 ಲೂಫ್ನು ಸೇಮ್ ಅದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಆಯ್ತಲ್ವಾ. ಈಗ ಅದಕ್ಕೆ ಕರೆಕ್ಟಾಗಿ ನಾವು ಏನು 1/2 ಇಂಚ್ ಗ್ಯಾಪ್ ಅನ್ನೋದು ಮೈಂಟೈನ್ ಮಾಡಿದ್ವೋ ಸೇಮ್ ಅದೇ ರೀತಿ ಈ ಕಡೆನೂ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಈ 4 ಲೂಫು ಅಟ್ಯಾಚಿಂಗ್ ಆದ್ಮೇಲೆ ನಮಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಟನ್ಗಳನ್ನೋದು ರೆಡಿ ಮಾಡಿಕೊಂಡು ಈಗ ಈ ಲೂಫ್ ಮೇಲೆ ಕರೆಕ್ಟಾಗಿ ಹಾಕೋರೆ. ಆಗ ಏನಾಗತ್ತೆ ಅಂದ್ರೆ ನಮ್ಗೆ ಆ ಲೂಫ್ ಅನ್ನೋದು ಕವರ್ ಅನ್ನೋದು ಆಗ್ಬಿಡ್ತದೆ. ಆಗ ನಮ್ಗೆ ಆ ಓಪನ್ ಅಲ್ಲಿ ಬಟನ್ ಏನೋ ರೀತಿನಲ್ಲಿ ನಮ್ಗೆ ಕಾಣಿಸುತ್ತೆ. 3 ಬಟನ್ ಇದೇ ರೀತಿ ಅನ್ನೋದು ಮಾಡ್ಕೋರೆ. ಈಗ ಈ 4 ಬಟನ್ ಆದ್ಮೇಲೆ ನಮ್ಗೆ ಸ್ಲೀವ್ ಅನ್ನೋದು ಈ ರೀತಿನಲ್ಲಿ ಕಾಣಿಸುತ್ತೆ. ಓಕೆ, ಮಿಡ್ಲಲ್ಲಿ ಕರೆಕ್ಟಾಗಿ 1/2 ಇಂಚ್ ಗ್ಯಾಪ್ ಇರ್ತದೆ. ಒಂದು ಸ್ಲೀವ್, ಅದಕ್ಕೆ ಆಪೋಸಿಟ್ ಇನ್ನೊಂದು ಸ್ಲೀವ್. ನಮ್ಗೆ ಈಗ ಈ ಸ್ಲೀವ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತು. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಸ್ಲೀವ್ ಡಿಸೈನ್ ಅನ್ನೋದು ಈ ರೀತಿ ಅನ್ನೋದು ಕಾಣಿಸುತ್ತೆ. ಸ್ನೇಹಿತರೆ, ಈ ಕಟಿಂಗ್ ಅಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನಿಮ್ಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಅಂತ ಈ ವಿಡಿಯೋನು ಕೊನೆಗೊಳಿಸ್ತಾ ಇದ್ದೀನಿ. ಓಕೆ, ಬಾಯ್.